ಓಂ ಗಂಡಭೇರುಂಡ. ಗಂಡಭೇರುಂಡ ನನ್ನ ಒಂದು ಸಂಕಲನ ಸಂಪಾದನೆಯ ಗ್ರಂಥ. ಗಂಡಭೇರುಂಡ ಪೌರಾಣಿಕ ಪಕ್ಷಿ, 2 ತಲೆಗಳ ಪಕ್ಷಿ. ಅದೇ ರೀತಿ ಈ ಗಂಡಭೇರುಂಡ ಪುಸ್ತಕದಲ್ಲಿ 2 ಮಹಾನ್ ವಿಷಯಗಳಿವೆ. ಒಂದು, ವರಕವಿ ಶ್ರೀ ಬೇಂದ್ರೆಯವರ ಕನ್ನಡ ಭಾವಗ್ರಹಣ, ಎದುರದು ಕನ್ನಡ ಮೇಘದೂತ. ಅದನ್ನು ನಾನು ಇವತ್ತಾತು ಈ ನನ್ನ ಯೋಜನೆಯಲ್ಲಿ ಇಲ್ಲ. ನನ್ನ ಯೋಜನೆಯಲ್ಲಿ ಏನಿದೆ ಅಂದರೆ, ವಿದ್ವಾಂಸ ಪಂಡರೀನಾಥಾಚಾರ್ಯ ಗಲಗಲಿಯವರು ಅವರೂ ಸಹ ಮೇಘದೂತದ ಬಗ್ಗೆ ಬರೆದಂಥ ಒಂದು ಆರ್ಟಿಕಲ್ ಇದೆ. ಇಲ್ಲಿ ಅದ್ಭುತವಾದ ಆರ್ಟಿಕಲ್ಲು. ಅದು ಅದರ ಬಗ್ಗೆ ಕನ್ನಡ ಮೇಘದೂತದ ಬಗ್ಗೆ, ಬೇಂದ್ರೆಯವರ ಬಗ್ಗೆ ಇರಲಿ, ಅದನ್ನು ನಾವು ಸ್ವಲ್ಪ ಬದಿಗಿಟ್ಟು ಬಿಡುವ ಸದ್ಯಕ್ಕೆ. ಆದರೆ ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿಯವರು ಮಾಡಿದಂಥ ಆ 18 ಸಂಸ್ಕೃತ ಶ್ಲೋಕಗಳು ಯಾರನ್ನು ಕುರಿತು? ವರಕವಿ ಬೇಂದ್ರೆಯವರನ್ನು ಕುರಿತು ಮಾಡಿದಂತಹ ಆ ಸಂಸ್ಕೃತ ಶ್ಲೋಕಗಳ ನಿವೇದನೆಯನ್ನು ನಾನು ಯೋಜನೆಯನ್ನು ಹಾಕಿಕೊಂಡಿದ್ದೇನೆ. ನಾನು ನಿನ್ನೆ ತನಕ ಅವರ ಅಲ್ಪ ಜೀವನ ಚರಿತ್ರೆಗಳನ್ನೆಲ್ಲ ನಾನು ನಿವೇದಿಸಿದೆ. ಈಗ ಏನಾಯಿತು ಅಂದರೆ, ನಾನು ಹುಬ್ಬಳ್ಳಿಯಲ್ಲಿ DBG ಅಧ್ಯಯನ ಕೇಂದ್ರವನ್ನು ನಡೆಸ್ತಾ ಇದ್ದಾಗ ಅವರೂ ವಿದ್ವಾಂಸ ಶ್ರೀನಿವಾಸ್ ತೋಫ್ಖಾನೆ ಅವರ ಹಿರಿತನದಲ್ಲಿ ನಡೆಸ್ತಾ ಇದ್ದೆ. ಅವರು ಕನ್ನಡ, ಮರಾಠಿ, ಸಂಸ್ಕೃತ, ಇಂಗ್ಲೀಷ್ ಭಾಷೆಗಳ ಅದ್ಭುತ ಜ್ಞಾನವಂತರು. ಪಾಪ ಕಣ್ಣು ದೋಷಗಳಿಂದಾಗಿ ಅವ್ರಿಗೆ ಅಷ್ಟಿಗೆ ಏನು ಮಾಡಲಿಕ್ಕಾಗಲಿಲ್ಲ. ಇರಲಿ, ಆ ಮಹನೀಯರ ಒಂದು ಸಾನ್ನಿಧ್ಯದಲ್ಲಿ ನಾನು ಮಾಡ್ತಾ ಇದ್ದೆ. ಅಲ್ಲಿ ವರ್ಷಕ್ಕೆ ಒಂದೇ ಸರಿ ಇರ್ಬೋದು ಗಮಕ ವಾಚನ. ಯಾವುದು? ಕರ್ನಾಟ ಭಾರತ ಕಥಾಮಂಜರಿ. ಕರ್ನಾಟ ಭಾರತ ಕಥಾಮಂಜರಿಯ ಗಮಕ ವಾಚನ ಹಿಂದೂಸ್ತಾನಿ ಸಂಗೀತದ ಶೈಲಿಯಲ್ಲಿ. ನಮ್ಮವ್ರು ಯಾರವರು? ಶ್ರೀ ವಿಶ್ವನಾಥ ಕುಲಕರ್ಣಿ ಅಂಥೇಳಿ, ಗುರುವಿನಹಳ್ಳಿ, ಕುಂದಗೋಳ ತಾಲೂಕಿನ ಗುರುವಿನಹಳ್ಳಿ ಅಲ್ಲಿಯವರು. ಪಾಪ ಅವರಿಗೆ ನಾನು ವಿನಂತಿಸಿಕೊಂಡು 3 ದಿವಸ 5 ದಿವಸದ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದೆ. ಅದ್ಭುತವಾದ, ಅವರೇ ವಾಚಿಸುವವರು, ಅವರು ಹಿಂದೂಸ್ತಾನಿ ಸಂಗೀತದ ಪದ್ಧತಿಯಂತೆ ಅವರೇ ಹಾಡುವವರು, ಅವರೇ ಅರ್ಥ ವಿನ್ಯಾಸವನ್ನು ಮಾಡ್ತಾ ಇದ್ದರು. ಅದ್ಭುತವಾದಂಥ ಕಾರ್ಯಕ್ರಮ. ಸುಮಾರು ಒಂದು 100 ಜನ ಬರ್ತಾ ಇತ್ತು. ಇರಲಿ, ನನಗೇನಾಗಿಬಿಡುತ್ತೆ ಅಂತಂದರೆ, ನಮ್ಮ ಈ ವರಸಿದ್ಧಿ ವಿನಾಯಕ ದೇವಸ್ಥಾನದ ಪಕ್ಕದಲ್ಲಿಯೇ ಇದ್ದರು ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿಯರು. ಅವರು ಕುಮಾರವ್ಯಾಸನ ಅಪಾರ ಅತ್ಯದ್ಭುತ ಅಭಿಮಾನಿ. ಅವ್ರನ್ನ ನಾನು ಕರೀಲಿಲ್ಲ ಅಂದರೆ ಭಾಳ ಕೆಟ್ಟ ಅನ್ನಿಸ್ತಲ್ಲ ಅಂತ ಅನ್ನಿಸ್ತು. ಅವ್ರ ಮನೆಗೆ ಹೋದೆ, ವಿನಂತಿಸಿಕೊಂಡೆ, ಸರ್ ದಯವಿಟ್ಟು ಬರ್ತೀರಾ ಅಂತ ಕೇಳಿದೆ. ನೋಡಪ್ಪ, ನನಗೆ ಅಷ್ಟೋ 80 ದಾಟಿ ಹೋಗಿತ್ತು ಅವ್ರಿಗೆ. ನಾನು ಬರ್ತೇನೆ, ನಾನು ಕರ್ಕೊಂಡು ಹೋಗಬೇಕು ಮತ್ತು ನಾನು ಕಳಿಸ್ಬೇಕು ಅಂದರು. ಆಯ್ತು ಸರ್, ನಾನೇ ಜವಾಬ್ದಾರಿ ತಗೋತೀನಿ ಅಂಥೇಳಿ ಅಲ್ಲೇ ಸ್ವಲ್ಪ ಹಿಂಗೆ ಮೇಲೆ ಹೋಗಿ ಎಡಕ್ಕೆ ಹೊಳಿಬಿಟ್ರೆ ನಮ್ಮ ದೇವಸ್ಥಾನ. ನಾನು ಅವರನ್ನು ಕರೆದುಕೊಂಡು ಬಂದೆ. ಅತ್ಯಂತ ತನ್ಮಯರಾಗಿ ಆ ಶ್ರೀ ವಿಶ್ವನಾಥ್ ಕುಲಕರ್ಣಿಯವರ ಹಿಂದೂಸ್ತಾನಿ ಶೈಲಿಯ ಆ ಕುಮಾರವ್ಯಾಸ ಕಥಾಮಂಜರಿಯನ್ನು, ಆ ಹಾಡುಗಳನ್ನು ಕೇಳಿ, ಆ ಪದಗಳನ್ನು ಕೇಳಿ ಭಾಳ ಸಂತೋಷ ಪಡ್ತಾ ಇದ್ದರು. ಮತ್ತು ನಾನು ಕಳಿಸಿ ಇದ್ದೆ. ಇದು ನಾನು ಆವಾಗ ಮಾಡಿದಂತಹ ಒಂದು ಉತ್ತಮ ಕಾರ್ಯ. ಈಗ ಏನಾಗಿಬಿಡ್ತೀವಿ ಅಂತಂದರೆ, ಈ ಏನಾಗಿಬಿಟ್ಟಿದೆ ಅಂತ, ನಮ್ಮ ವರಕವಿ ಶ್ರೀ ಬೇಂದ್ರೆ, ನನ್ನ ಗುರು ಶ್ರೀ ಪ್ರಹ್ಲಾದ್ ನರೇಗಲ್ ಮಾಸ್ತರ್ ಅವರ ಗುರು. ಅವರು ನನ್ನ ಗುರು. ನನಗವರು ಗುರುವೇ ಒಂದು ಅರ್ಥದಿಂದ, ಶಿಷ್ಯ ಗುರು. ನಾನು ಶಿಷ್ಯ ಮೊಮ್ಮಗ ಅಂತ ಅನ್ಬೋದು. ಇರಲಿ. ಆಮೇಲೆ ಅವರು ನಮ್ಮ ನರೇಗಲ್ ಮಾಸ್ತರ್ನು ಆಹ್ಲಾದ ಪ್ರಹ್ಲಾದ ಬಾಪ್ಪ, ಆಹ್ಲಾದ ಪ್ರಹ್ಲಾದ ಬಾಪ್ಪ ಅಂತಿದ್ದರು. ನನ್ನೂ ಏನು ಮಾಡಿದ್ರು, ನಮ್ಮ ಪ್ರಹ್ಲಾದನ ಶಿಷ್ಯ ಎಂದು ನನ್ನನ್ನು ಹೆಸರುಗೊಂಡು ಕರೆಯಲಿಲ್ಲ. ಸುಮಾರು 10-14 ಸರಿ ಅವ್ರನ್ನ ಭೇಟಿಯಾದಾಗ
ನಮ್ಮ ಪ್ರಹ್ಲಾದನ ಶಿಷ್ಯ ಬಾ ಅಂತಿದ್ರು. ಇಂತಹ ಶ್ರೀ ವರಕವಿ ಶ್ರೀ ಬೇಂದ್ರೆಯವರನ್ನು ಕುರಿತಂಥ ಅದ್ಭುತ ಸಂಸ್ಕೃತ ಶ್ಲೋಕಗಳನ್ನು ಅವರು ಮಾಡಿದ್ದಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತು. ನಾನು ನಮ್ಮ ಪಂಡರೀನಾಥಾಚಾರ್ಯ ಗಲಗಲಿ ಅವರಿಗೆ ಏನಾದರೂ ವಂದನೆಯನ್ನು ಸಲ್ಲಿಸಬೇಕು ಅಂಥೇಳಿ 6 ನುಡಿಗಳ 4 ಸಾಲುಗಳ 6 ನುಡಿಗಳನ್ನು ನಿಳ್ಗವನ ರಚಿಸಿದ್ದೇನೆ. ಇವತ್ತು ಅದರ ವಾಚನವನ್ನು ಮಾಡ್ತೇನೆ. ಶಿರೋನಾಮೆ ಇದೋ ತಮಗೆ ಅಭಿವಂದನೆ, ಇದೋ ತಮಗೆ ಅಭಿವಂದನೆ. ಈಗ ಪ್ರಾರಂಭ ಆಗ್ತದೆ 1ನೇ ನುಡಿ. ದಶಕಗಳ ಪೂರ್ವದಲ್ಲಿ ತಮ್ಮ ಉಪನ್ಯಾಸವನ್ನು ಆಲಿಸಿದ್ದೆ, ಅಸ್ಖಲಿತ ಸ್ಪಷ್ಟ ಶಬ್ದರತ್ನಗಳಲ್ಲಿ ಆ ಸ್ತೋತ್ರಗಳನ್ನು ಪುಂಖಾನುಪುಂಖವಾಗಿ ಹರಿದು ಬಂದ ಆ ಮಾತುಗಳನ್ನು ಮಗ್ನತೆಯಿಂದ ಆಲಿಸಿ ಮೂಗಿನ ಮೇಲೆ ಬೆರಳಿಟ್ಟು ವಿಸ್ಮಿತನಾಗಿದ್ದೆ. ಇದೋ ತಮಗೆ ಅಭಿವಂದನೆ. ಸುಂದರದ ರೂಪದವರು ತಾವು, ಕೆಂಪು ಬಣ್ಣ ನೇರ ಮೂಗು, ಕಾಂತಿಯುತ ಕಣ್ಣುಗಳು, ಎತ್ತರದ ಸದೃಢದ ನಿಲುವಿನವರು, ಉಟ್ಟದೋತರವು ಮೈಮೇಲೆ ಹೊದ್ದ ಆ ಉತ್ತರೀಯವೋ, ಎಲ್ಲವೋ ಅಚ್ಚ ಸ್ವಚ್ಛತೆಯ ಬೀರುವ ಬೆಳ್ಳಗಿನ ಬಿಳಿ ಬಣ್ಣದವೋ. ಇದೋ ತಮಗೆ ಅಭಿವಂದನೆ. ಪ್ರಕಾಂಡ ಪಾಂಡಿತ್ಯದವರು ತಾವು, ಸವಿಗನ್ನಡದಲ್ಲಿ ದೇವಭಾಷೆಯಲ್ಲಿ ಆರ್ಷಕ ನುಡಿಗಳಲ್ಲಿ ಮಂತ್ರಶ್ಲೋಕ ಸ್ತೋತ್ರದ ಗಾಂಭೀರ್ಯ ಬರಹದಲ್ಲಿ ದ್ವೈತ ಸಿದ್ಧಾಂತದ ಅಪ್ರತಿಮ ಸಾಧಕ ಬೋಧಕರು ಬದುಕಿನಲ್ಲಿ ವಿವಿಧ ಬಗೆಯ ವಾಸ್ತವಿಕ ರೀತಿಯ ಮೂರ್ತರು ಜೀವನದಲ್ಲಿ. ವೇದ ಉಪನಿಷತ್ತು ಶಾಸ್ತ್ರಗಳೋ ತಮಗೆ ಕಂಠಪಾಠವು. ಅಬ್ಬಾ, ಆ 18 ಪುರಾಣಗಳ ಪುಣ್ಯ ಕಥೆಗಳ ಕನ್ನಡಾನುವಾದವು ತಮ್ಮ ಹಿರಿಮೆ ಗರಿಮೆಯ ಕುರುಹು ಪಡೆದು ರಾಜಿಸಿದ ಪವಿತ್ರದವೋ. ಇನ್ನೂ ಆ ಪಂಚಾಮೃತವು ಭಕ್ತಿಯ ಶ್ರದ್ಧೆಯನ್ನು ನೀಡಿದ ಪ್ರಸಾದವು. ಗದುಗಿನ ಭಾರತದ ಅಪ್ಪಟ ಅಭಿಮಾನಿಯಾಗಿದ್ದರು ತಾವು, ಗಮಕ ವಾಚನಕ್ಕೆ ನಾನಾಗ ಹಿಗ್ಗಿನಲ್ಲಿ ಕರೆತರುವಾಗ ಕೈಪಿಡಿದು ರೋಮಾಂಚನ ಮೈಯೆಲ್ಲ ಕಣ್ಣಾಗಿ ಕಿವಿಯಾಗಿ ಆಲಿಸುವ ನೋಟ. ಆ ಮಹಾಕಾವ್ಯದ ಮಾತು ತಾವು ಆಡಿದಾಗ ಮುತ್ತು ಉದುರುತ್ತಿದ್ದ ಮಾಟ. ಇದೋ ತಮಗೆ ಅಭಿವಂದನೆ. ಇಲ್ಲುಂಟು ಬೆರಗು ತಮ್ಮ ಪಾಂಡಿತ್ಯ, ವರಕವಿ ಬೇಂದ್ರೆ ಶ್ರೀ ವ್ಯಕ್ತಿತ್ವದಲ್ಲಿ, ಸಂಸ್ಕೃತದ ಕಾವ್ಯಸ್ತೋತ್ರಗಳಲ್ಲಿ, ಲಿಖಿತ ಕನ್ನಡ ಗದ್ಯ ಪದ್ಯಗಳಲ್ಲಿ ಹೆಚ್ಚಿನ ಮೆಚ್ಚಿನ ಭಾವದ ತಿಳಿವಿನ ಹೃದಯದ ಭಿನ್ನಣವಾಗಿ ಗಂಡ ಭೇರುಂಡದಂತೆ ಇವೆರಡೂ ಇಲ್ಲುಂಟು ಶಕ್ತಿ ಸಾಮರ್ಥ್ಯವಾಗಿ. ಇದೋ ತಮಗೆ ಅಭಿವಂದನೆ, ಇದೋ ತಮಗೆ ಅಭಿವಂದನೆ. ಅದ್ಭುತ. ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿಯವರ 18 ಶ್ಲೋಕಗಳನ್ನು ನಮಗೆ ಶುದ್ಧೀಕರಿಸಿ ಅನ್ವಯಾರ್ಥ ಹಾಗೂ ಆ ಸರಳಾರ್ಥವನ್ನು ಬರೆದುಕೊಟ್ಟಂಥ ಶ್ರೀ ಜನಾರ್ದನ ಹೆಗಡೆಯವರಿಗೂ ಸಹ ನಾನು ತುಂಬ ಆಭಾರಿ ಹಾಗೂ ಕೃತಜ್ಞನಾಗಿದ್ದೇನೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ನಾಳೆಯಿಂದ ಒಂದೊಂದು ಶ್ಲೋಕದ ಎಷ್ಟಾಗ್ತಾವೋ ಅಷ್ಟು ಶ್ಲೋಕಗಳ ಒಂದು ವಾಚನ ಅರ್ಥವಿನ್ಯಾಸವನ್ನು ನಿವೇದಿಸುತ್ತೇನೆ. ನಮಸ್ಕಾರ.